The title for the word this morning, ಈ ಬೆಳಗಿನ ಒಂದು ಸಮಯದ ಒಂದು ವಾಕ್ಯದ ಶಿರಸೇನೆಂಬುದಾಗಿ ನೋಡುವಾಗ, the first Sunday of the month of February. ಫೆಬ್ರವರಿ ತಿಂಗಳಿನ ಮೊದಲನೇ ಭಾನುವಾರ ಇದಾಗಿದೆ. And my title is Inheriting God's Promises. ಮತ್ತು ದೇವರ ವಾಗ್ದಾನದ ಸ್ವಾಸ್ಥ್ಯ ಎಂಬುದಾಗಿ ನನ್ನ ವಾಕ್ಯದ ಒಂದು ಶಿರಸದಾಗಿದೆ. Please make it a habit to write down when I'm sharing. ನಾವು ಹೇಳುವಾಗ ಅದನ್ನು ಬರೆದುಕೊಳ್ಳುವ ಒಂದು ರೂಢಿ ನೀವು ಮಾಡಿಕೊಳ್ಳಿ. If we have to make this as a series, I know I'll not complete it today, but we will continue it the next Sunday also. ನಾವು ಅದನ್ನು ಸೀರೀಸ್ ಆಗಿ ಮಾಡಲಿಕ್ಕಿದ್ದೇವೆ. ಈ ವಾರ ನಾವು ಮುಗಿಸಲಿಲ್ಲ ಅಂದ್ರೆ ಮುಂದಿನ ವಾರ ಅದನ್ನು ಮುಂದುವರಿಸಲಿಕ್ಕಿದ್ದೇವೆ. Inheriting God's promises. ದೇವರ ವಾಗ್ದಾನದ ಒಂದು ಸ್ವಾಸ್ಥ್ಯ ಎಂಬುದಾಗಿ ನಾವು Or in other ನೋಡಿಕೊಳ್ಳೋಣ. words, receiving God's promises. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ದೇವರ ವಾಗ್ದಾನಗಳನ್ನು ಸ್ವೀಕರಿಸಿಕೊಳ್ಳುವುದು. How you and I can receive the promise of God and the blessings of God in our lives. ನೀವು ಮತ್ತು ನಾವು ನಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳು, ದೇವರ ಆಶೀರ್ವಾದವನ್ನು ಯಾವ ರೀತಿಯಾಗಿ The ಸ್ವೀಕರಿಸಿಕೊಳ್ಳಬಹುದು. Bible is a book of promises. ಮತ್ತು ಸತ್ಯವೇದ ನೋಡುವಾಗ ವಾಗ್ದಾನದ ಒಂದು ಪುಸ್ತಕದಾಗಿದೆ. Amen. Amen. ಆಮೆನ್. The Bible has about 8,000 promises for you and me. ಮತ್ತು ಸತ್ಯವೇದದಲ್ಲಿ ನೋಡುವಾಗ ಒಂದು 8,000 ವಾಗ್ದಾನಗಳು ನಿಮಗಾಗಿ ನಮಗಾಗಿ ಇಲ್ಲಿ And the ಬರೆಯಲ್ಪಟ್ಟಿದೆ. Bible says in 2 Corinthians 2ನೇ ಕೊರಿಂಥ ಪುಸ್ತಕದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ. chapter 1 and verse 20. ಮೊದಲನೇ ಅಧ್ಯಾಯ 20ನೇ ವಚನ. Let's read 2 Corinthians chapter 1 and verse 20. 2ನೇ ಕೊರಿಂಥ 1ನೇ ಅಧ್ಯಾಯ 20ನೇ ವಚನ. The Bible says here, for all the promises of God in Christ are yes, and in him amen, unto the glory of God by us. ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೆನ್ ಎಂದು ಹೇಳುತ್ತೇವೆ. Give some more volume on the mic, please. Let me read it again. For all the promises of God in Christ are yes, and in Christ they are amen. Another translation says, unto the glory of God spoken by us. ನಿಶ್ಚಯವಾಗಿ ಇನ್ನು ಜೋರಾಗಿ ಮೈಕ್ ಹತ್ತಿರ ಇಟ್ಕೊಳ್ಳಿ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಆಮೆನ್. ಆಮೆನ್. ಬೈಬಲ್ ಆಮೆನ್ ಅಂತ ಹೇಳ್ತಾರೆ, ನೀವು ಆಮೆನ್ ಹೇಳ್ತಾರಲ್ಲ. ಆಮೆನ್. ಆಮೆನ್. What does the verse say? ಇಲ್ಲಿ ವಚನ ಭಾಗ ಏನು ಹೇಳುತ್ತದೆ? All of God's promises. ದೇವರ ಎಲ್ಲ ಒಂದು ವಾಗ್ದಾನಗಳು. Say after me, all God's promises. ದೇವರ ಎಲ್ಲ ವಾಗ್ದಾನಗಳು. ಎಲ್ಲ ಅಂತ ದೀರ್ಘ ಮಾಡಿ ಹೇಳಬೇಕು. ದೇವರ ಎಲ್ಲ ವಾಗ್ದಾನಗಳು. ಜೋರಾಗಿ ಹೇಳಿ. ದೇವರ ಎಲ್ಲ ಎಲ್ಲ ಅಂದ್ರೆ ಎಲ್ಲ ವಾಗ್ದಾನಗಳು. ಎಲ್ಲ ಅಂದ್ರೆ ಕಲ್ಲ ಅಲ್ಲ. ಜೋರಾಗಿ ಹೇಳಿ. ದೇವರ ಏನು ಎಲ್ಲ ದೀರ್ಘವಾಗಿ ಹೇಳ. ಎಲ್ಲ ವಾಗ್ದಾನಗಳು. ನೀವು ಶಾರ್ಟ್ಕಟ್ ಆಗಿ ಹೇಳಿದ್ರೆ ಎಲ್ಲ ಪ್ರಾಮಿಸ್ ಶಾರ್ಟ್ಕಟ್ ಆಗ್ತಾವ. ಆಮೇನ್. ಕೈ ಎತ್ರಿ. ದೇವರ ಎಲ್ಲಾ ವಾಗ್ದಾನಗಳು. ಆಮೇನ್. What about all God's promises? ದೇವರ ಎಲ್ಲಾ ವಾಗ್ದಾನಗಳ ವಿಷಯದಲ್ಲಿ ಏನು? In Christ, you must understand that. In Christ. ಕ್ರಿಸ್ತನಲ್ಲಿ ಎಂಬುದಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. In Christ is the fulfillment of all the promises of God. Amen. ಏಕೆಂದರೆ ಕ್ರಿಸ್ತನಲ್ಲಿ ಎಲ್ಲಾ ವಾಗ್ದಾನಗಳು ಪರಿಪೂರ್ಣವಾಗಿವೆ. ನೀವು ಸ್ವಲ್ಪ ಚುರುಕಿರಬೇಕು, ಫಾಸ್ಟ್ ಇರಬೇಕು. Okay. Amen. Amen. All the promises of God ದೇವರ ಎಲ್ಲಾ ವಾಗ್ದಾನಗಳು through Christ ಕ್ರಿಸ್ತನ ಮೂಲಕ is fulfilled. ಅದು ಪರಿಪೂರ್ಣವಾಗಿದೆ. And the Bible says in him, in Christ, they are yes and they are amen. ಮತ್ತು ಕ್ರಿಸ್ತನಲ್ಲಿ ಅದು ಹೌದು ಮತ್ತು ಆಮೆನ್ ಆಗಿದೆ. Amen. ಆಮೆನ್. Yes. ಹೌದು. Yes means ಹೌದು ಎಂಬುದಾಗಿ ನೋಡುವಾಗ it is the truth. ಅದು ಸತ್ಯವಾಗಿದೆ. Yes means ಹೌದು ಎಂಬುದಾಗಿ ನೋಡುವಾಗ it is
not making a false promise. ಯಾವ ತಪ್ಪಾದ ಅಲ್ಲಿ ವಾಗ್ದಾನಗಳು ಮಾಡ್ತಾ ಇಲ್ಲ. It is not God making a promise like we make promises. ನಾವು ಯಾವ ರೀತಿಯಾಗಿ ವಾಗ್ದಾನ ಮಾಡ್ತೀವಿ ಆ ರೀತಿಯಾಗಿ ದೇವರು ನಮ್ಮೊಟ್ಟಿಗೆ ವಾಗ್ದಾನ ಮಾಡ್ತಾ It's ಇಲ್ಲ. not a promise made by feelings and emotions. ನಮ್ಮ ಭಾವನೆಗಳಿಂದ ನಮ್ಮ ಅನುಭವಗಳಿಂದ ಯಾವ ವಾಗ್ದಾನಗಳು ಮಾಡುವುದಲ್ಲ. It is not a promise that a boyfriend makes to a girlfriend. ಯಾವುದಾದ್ರೂ ಪ್ರಿಯಕನು ಒಂದು ಪ್ರಿಯಕಳೊಟ್ಟಿಗೆ ಒಂದು ವಾಗ್ದಾನ ಮಾಡುವ ರೀತಿಯಲ್ಲಿ When they feel, the emotion. ಅವರ ಭಾವನೆಗಳನ್ನು ಅನುಭವಿಸುವಾಗ. Okay, Valentine's Day is coming. ವ್ಯಾಲೆಂಟೈನ್ ಡೇ ಬರ್ತಾ ಇದೆ. Okay, so keep all your emotions in check. ಎಲ್ಲ ಮನೋಭಾವಗಳು ನಿಮ್ಮೆಲ್ಲ ಭಾವನೆಗಳನ್ನು ಇಟ್ಟುಕೊಳ್ಳಿರಿ, ಕಂಟ್ರೋಲ್ ನಾಗ ಇಟ್ಕೋರಿ, ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿರಿ. Yes means ಹೌದು ಎಂಬುದಾಗಿ ನೋಡುವಾಗ it is affirmative. It is an agreement. ಅದು ಒಂದು ಒಡಂಬಡಿಕೆ ಅಥವಾ ಒಪ್ಪಂದವಾಗಿದೆ. All God's promises in Christ, ಕ್ರಿಸ್ತನಲ್ಲಿರುವ ಎಲ್ಲ ವಾಗ್ದಾನಗಳು, it is the written word of God. ಅದು ದೇವರಿಂದ ಬರೆಯಲ್ಪಟ್ಟ ವಾಕ್ಯಗಳಾಗಿವೆ. It is written for us. ಅದು ನಮಗಾಗಿ It ಬರೆಯಲ್ಪಟ್ಟಿದೆ. is not spoken in the air. ಬೇರೆ ಗಾಳಿಯಲ್ಲಿ ಅದು It is ಮಾತನಾಡಲಾಗಿಲ್ಲ. just not spoken without any meaning. ಯಾವ ಅರ್ಥ ಇಲ್ಲದೆ ಸುಮ್ಮನೆ ಅದನ್ನು ಹೇಳಲಿಲ್ಲ. God's word is written. The promise is written. Read it. It is in black and white. ದೇವರ ವಾಕ್ಯ ಅದು ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಅದು ಹೇಳಲ್ಪಟ್ಟಿದೆ. ಅದು ಕಪ್ಪು ಬಿಳಿ ಒಂದು ಬಣ್ಣದಲ್ಲಿ ಅದು ಬರೆಯಲ್ಪಟ್ಟಿದೆ. Man makes many promises. ಮನುಷ್ಯನು ಬಹಳಷ್ಟು ವಾಗ್ದಾನಗಳನ್ನು He ಮಾಡುತ್ತಾನೆ. even forgets the promise he has made. ಮತ್ತು ಆತನು ಮಾಡಿರುವ ವಾಗ್ದಾನಗಳನ್ನು ಮರೆತು ಬಿಡುತ್ತಾನೆ. God is not like that. ದೇವರು ಆ ರೀತಿಯಾಗಿಲ್ಲ. When he has spoken a word, ಆತನ ವಾಕ್ಯವನ್ನು when he ಮಾತನಾಡಿರುವಾಗ, has given a promise, ಆತನ ವಾಗ್ದಾನ ನಮಗೆ ಕೊಟ್ಟಿರುವಾಗ, he will back up because he is not a man that he does not keep his word. ಆತನ ವಾಗ್ದಾನಗಳ ಹಿಂದೆ ಇರ್ತಾನೆ. ಯಾಕೆಂದ್ರೆ ಆತನು ಈ ರೀತಿಯಾದ ಮನುಷ್ಯನಲ್ಲ, ಆ ವಾಗ್ದಾನವನ್ನು ಬಿಟ್ಟು ಕೊಡುವವನು. Turn to Numbers chapter 23 and verse 19. ಆರನೇ ಕಾಂಡ 23ನೇ ಅಧ್ಯಾಯ 19ನೇ ವಚನಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. Numbers 23 verse 19. ಆರನೇ ಕಾಂಡ 23ನೇ ಅಧ್ಯಾಯ You 19ನೇ and ವಚನ. I make promises and we lie and we do not keep our promises. ನೀವು ಮತ್ತು ನಾವು ವಾಗ್ದಾನಗಳನ್ನು ಮಾಡುತ್ತೇವೆ ಮತ್ತು ಅದನ್ನು ನಾವು ಸರಿಪಡಿಸಿಕೊಂಡು ಮುಂದೆ ಹೋಗುವುದಿಲ್ಲ. But God is not like that. ಆದರೆ ದೇವರ ಆ ರೀತಿಯಾಗಿಲ್ಲ. Numbers 23 verse 19. ಆರನೇ ಕಾಂಡ 23ನೇ ಅಧ್ಯಾಯ 19ನೇ ವಚನ. Everyone turn your Bibles to that verse. ಪ್ರತಿಯೊಬ್ಬರ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ. What does the Bible say? ಈ ಸತ್ಯವೇದ ಏನು ಹೇಳುತ್ತದೆ? God is not a man that he should lie, neither the son of man that he should repent. Hath he said, and shall he not do it? Or has he spoken, and shall he not make it good? Behold, I have received a commandment to bless, and he has blessed, and I cannot reverse it. Amen. Let's hear it in Kannada. ಕನ್ನಡದಲ್ಲಿ ಕೇಳಿಸಿಕೊಳ್ಳೋಣ. ದೇವರು ಮನುಷ್ಯನಂತೆ ಎರಡು ಮಾತನವನಲ್ಲ, ಮಾನವನಂತೆ ಮನಸ್ಸು ಬೇರೆ ಮಾಡಿಕೊಳ್ಳುವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ತಾನು ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ, ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. Amen. ಆಮೆನ್. Nicely it's written in Kannada. Just read the first sentence. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಎಷ್ಟು ಮಾತ್ರಿ? ನಾವು ಯಾವಾಗಲೂ ಎರಡು ಮಾತಾಡ್ತೇವೆ. ಒಂದು ಮುಂದೆ ಮಾತಾಡ್ತೀವಿ, ಒಂದು ಹಿಂದೆ ಮಾತಾಡ್ತೀವಿ. ಎರಡು ಯಾಕೆ 4-5 ಮಾತಾಡ್ಬಿಡ್ತೇವೆ, ಮತ್ತೆ ಯಾವುದು ಇಟ್ಕೊಳ್ಳೋದಿಲ್ಲ. ಎರಡು ಮಾತು. ನಾಟ್ ಗಾಡ್ ಡಸಂಟ್ ಹ್ಯಾವ್ ಡಬಲ್ ಸ್ಪೀಕ್. ದೇವರು ಎರಡು ರೀತಿಯಲ್ಲಿ ಮಾತನಾಡುವವನಾತನಲ್ಲ. ಒಂದು ಹೇಳೋದು ಇನ್ನೊಂದು ಮಾಡೋದು. ಒಂದು ಹೇಳೋದು ಇನ್ನೊಂದು ಮಾಡುವುದು. God doesn't say one thing and do another thing. ದೇವರು ಒಂದು ವಿಷಯ ಹೇಳಿ ಇನ್ನೊಂದು ವಿಷಯವನ್ನು ಮಾಡುವವನಲ್ಲ. Man says many things and does other things. ಮನುಷ್ಯನು ಬಹಳಷ್ಟು ವಿಷಯಗಳು ಹೇಳ್ತಾನೆ, ಆದರೆ ಬೇರೆನೇ ಮಾಡುತ್ತಾನೆ. Let every man be a liar and God be the truth. Amen. ಪ್ರತಿಯೊಬ್ಬ ಮನುಷ್ಯನು ಸುಳ್ಳುಗಾರನಾಗಲಿ ಮತ್ತು ದೇವರು ತಾನೇ ಆತನು ಸತ್ಯವಂತ For ದೇವರಾಗಿರಲಿ. God, ಮತ್ತು he ದೇವರಿಗಾಗಿ is not a man ಆತನು ಮನುಷ್ಯನಾಗಿಲ್ಲ, that he should lie. ಆತನು ಸುಳ್ಳು ಹೇಳುವುದಕ್ಕಾಗಿ. And he neither needs to repent. ಮತ್ತು ಆತನು ಪಶ್ಚಾತ್ತಾಪವು ಪಡಬೇಕಾಗಿಲ್ಲ. And I like this in the second part. ಎರಡನೇ ಭಾಗ ನನಗೆ ಬಹಳ ಇಷ್ಟ. Has he spoken and shall he not do it? ಮತ್ತು ಆತನ ಮಾತಿನಂತೆ ಆತನು ಮಾಡುವುದಿಲ್ಲವೋ? Amen. God has given you many promises. ದೇವರು ಬಹಳಷ್ಟು ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. And he is waiting to do it. ಮತ್ತು ಅದನ್ನು ಮಾಡೋದಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. But are you ready for him to perform his word and to fulfill the word he has spoken? ಆತ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಮತ್ತು ಅವನು ಹೇಳಿರುವ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ನೀವು What does the Bible ಸಿದ್ಧವಾಗಿದ್ದೀರೋ? say?
ಸತ್ಯವೇದ ಏನು ಹೇಳುತ್ತದೆ? Has he said and shall he not do it? ಮತ್ತು ಆತನು ಮಾತು ಕೊಟ್ಟ ನಂತರ ಆತನು Or has he ನೆರವೇರಿಸುವುದಿಲ್ಲವೋ? spoken and shall he not bring it to completion? ಇಲ್ಲವಾದ್ರೆ ಆತನು ಹೇಳಿದ ರೀತಿಯಲ್ಲಿ ಆತನು ಅದನ್ನು ಪರಿಪೂರ್ಣಗೊಳಿಸುವುದಿಲ್ಲವೋ? See what one more translation says. ಇನ್ನೊಂದು ಭಾಷಾಂತರ ಯಾವ ರೀತಿಯಾಗಿ ಹೇಳ್ತದೆ ಎಂಬುದಾಗಿ It's ನೋಡಿಕೊಳ್ಳೋಣ. NLT translation. NLT ಒಂದು New ಭಾಷಾಂತರವಾಗಿದೆ. Living Translation. ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್ It says God is not a man. ದೇವರತನು ಮನುಷ್ಯನಾಗಿಲ್ಲ, He is not a human. ಆತನು ಮನುಷ್ಯನಾಗಿಲ್ಲ. Has he ever spoken and failed to act? ಮತ್ತು ಆತನು ಮಾತನಾಡಿದ ನಂತರ ಅದನ್ನು ಕಾರ್ಯ ಮಾಡುವುದಕ್ಕಾಗಿ ಆತನು ಸೋತು That ಹೋಗಿದ್ದಾನು. means ಅದರ ಅರ್ಥ ಏನಂದ್ರೆ, if God said it, ದೇವರು ಹೇಳಿದಾಗ God will do it. Amen. ದೇವರು ಅದನ್ನು ನೆರವೇರಿಸುತ್ತಾನೆ. Are you understanding? ನಿಮ್ಗೆ ಅರ್ಥ ಆಗ್ತಾ What ಇದೆಯಾ? has God said about you? ದೇವರು ನಿಮ್ಮ ವಿಷಯದಲ್ಲಿ ಏನು ಹೇಳಿದ್ದಾನೆ? What has God spoken about your family? ದೇವರು ನಿಮ್ಮ ಕುಟುಂಬದ ವಿಷಯದಲ್ಲಿ ಏನು What is the ಮಾತನಾಡಿದ್ದಾನೆ? promise of last year? ಕಳೆದ ವರ್ಷದ ವಾಗ್ದಾನ What ಏನಾಗಿದೆ? is the word of the Lord for you in your life? ನಿಮ್ಮ ಜೀವಿತಕ್ಕಾಗಿ ದೇವರ ವಾಕ್ಯ ನಿಮಗಾಗಿ He ಏನಾಗಿದೆ? has spoken it ಆತನು ಮಾತನಾಡಿದ್ದಾನೆ and he will do it. ಮತ್ತು ಆತನು ಅದನ್ನು But ನೆರವೇರಿಸುತ್ತಾನೆ. between speaking and doing, ಮಾತನಾಡುವುದು ಮತ್ತು ಮಾಡುವ ವಿಷಯದ ಮಧ್ಯದಲ್ಲಿ you have to have faith. Amen. ನಿಮಗೆ ಅಲ್ಲಿ ನಂಬಿಕೆ ಬೇಕು. So, what is the promise you have received? ನೀವು ಯಾವ ವಾಗ್ದಾನ ನೀವು Oh, some ಹೊಂದಿಕೊಂಡಿದ್ದೀರಾ? people say, Pastor, what a wonderful promise I got this year. ಕೆಲವರು ನೀವು ಹೇಳಬಹುದು, ಸಭಾಪಾಲಕರು, ಈ ವರ್ಷ ಅದ್ಭುತವಾದ ವಾಗ್ದಾನ ನಾನು ಹೊಂದಿಕೊಂಡಿದ್ದೇನೆ. Every new year you take promises. ಪ್ರತಿ ಹೊಸ ವರ್ಷದಲ್ಲಿ ವಾಗ್ದಾನ ಒಂದು ಕಾರ್ಡನ್ನು If I ಹೊಂದಿಕೊಳ್ಳುತ್ತೀರಾ? ask you the promise next month, you don't know what your promise is. ಮುಂದಿನ ತಿಂಗಳು ನಿಮ್ಗೆ ಬಂದಿರೋ ವಾಗ್ದಾನ ಏನೆಂಬುದಾಗಿ ಕೇಳುವಾಗ ಅದನ್ನು ನೀವು ನೆನಪಿನಲ್ಲಿ ಇರುವುದಿಲ್ಲ. Yes or no? ಹೌದಲ್ವೋ? Okay. Do you remember the verse you had this year? ಈ ವರ್ಷ ನೀವು ಯಾವ ಒಂದು ವಾಕ್ಯ ವಚನ ಭಾಗ ಹೊಂದಿಕೊಂಡಿದ್ದೀರಿ Okay, what is the word for the Lord, of the Lord, for the church this year? ಈ ವರ್ಷದಲ್ಲಿ ಸಭೆಗಾಗಿ ದೇವರು ಕೊಟ್ಟಿರುವ ವಾಗ್ದಾನ ಏನಾಗಿದೆ? Year of, here, what's the word this year? ಈ ವರ್ಷಕ್ಕಾಗಿರುವ ಒಂದು ವಾಗ್ದಾನ ಅಥವಾ ವಾಕ್ಯ ಏನಾಗಿದೆ? All together. Year of ಟ್ರಾನ್ಸ್ಫಾರ್ಮೇಶನ್. what transfer? Wealth transfer. ಸಂಪತ್ತಿನ ಒಂದು ವರ್ಗಾವಣೆ You ಎಂಬುದಾಗಿ see, ನಾವು you are not ಹೊಂದಿಕೊಂಡಿದ್ದೇವೆ. excited about that. ನೀವು ಅದಕ್ಕಾಗಿ ಉತ್ಸುಕರಾಗಿಲ್ಲ. You are not waiting, God do it, God do it. ದೇವರು ನೀನು ಅದನ್ನು ಮಾಡು ಮಾಡು ಎಂಬುದಾಗಿ ಅದಕ್ಕಾಗಿ ನೀವು ಕಾಯ್ತಾ ಇಲ್ಲ. And then one more year goes by. ಇನ್ನೊಂದು ವರ್ಷ ಅದೇ ದಾಟಿ ಹೋಗುತ್ತದೆ. And that word, promise, remains void. It remains dull. Why? It's not activated. There is no fire to fuel that word. There is no hunger for that word. There is nothing we are doing about the promise of God. ದೇವರ ವಾಕ್ಯವು ಅದೇ ರೀತಿಯಾಗಿ ಸುಮ್ಮನೆ ಇರ್ತದೆ. ಯಾಕೆಂದ್ರೆ ಅದಕ್ಕಾಗಿ ನಾವು ಆಸಕ್ತಿ ಉಳ್ಳವರಾಗಿಲ್ಲ, ಹಸಿವೆ ಉಳ್ಳವರಾಗಿಲ್ಲ. ಆ ಒಂದು ವಾಕ್ಯಕ್ಕಾಗಿ ನಾವು ಯಾವ ಒಂದು ಬೆಂಕಿಯಿಂದ ನಾವು ಉರಿಯುವವರಾಗಿಲ್ಲ. ಆದ ಕಾರಣ ಆ ವಾಕ್ಯವು ಇದ್ದ ಹಾಗೆ ಇರುತ್ತದೆ. If God said it, ದೇವರು ಅದನ್ನು ಹೇಳಿದರೆ that the church will move into a wealth transfer, ಮತ್ತು ಸಭೆ ಒಂದು ಸಂಪತ್ತಿನ ವರ್ಗಾವಣೆಯಲ್ಲಿ ಮುಂದೆ ಚಲಿಸುವಾಗ, that you who are here as individuals and families, you will move into a wealth transfer. ನೀವು ಇಲ್ಲಿ ಇದ್ದುಕೊಂಡು ವೈಯಕ್ತಿಕವಾಗಿ ಕುಟುಂಬವಾಗಿ ನೀವು ಸಂಪತ್ತಿನ ವರ್ಗಾವಣೆಯಲ್ಲಿ ನೀವು ಮುಂದೆ ಬರೆಯುವಾಗ, Will God do it or no? ದೇವರು ನಿಮಗಾಗಿ ಅದನ್ನು ಮಾಡುತ್ತಾನೋ ಇಲ್ಲೋ? Yeah, only 5 people are lifting. ಬೇರೆ 5 ಜನರು ಮಾತ್ರ ನಿಮ್ಮ ಕೈಗಳನ್ನ Will God do it or no? ದೇವರು ಅದನ್ನು ಮಾಡುತ್ತಾನೋ ಇಲ್ಲವೋ? I can't hear anything. Will God do it or no? ದೇವರು ಅದನ್ನು ನಮಗಾಗಿ ಮಾಡುತ್ತಾನೋ ಇಲ್ಲವೋ? Are you sure? ನೀವು ಅದಕ್ಕಾಗಿ ಖಚಿತ ಉಳ್ಳವರಾಗಿದ್ದೀರೋ? Then come with your testimony when it happens. ಅದು ಆಗುವಾಗ ನೀವು ನಿಮ್ಮ ಸಾಕ್ಷಿಯೊಟ್ಟಿಗೆ ನೀವು ಬರಬೇಕು. Amen. ಆಮೆನ್. So if God has promised it, ದೇವರಲ್ಲಿ ವಾಗ್ದಾನ ಮಾಡಿರುವಾಗ it is His word. ಅದು ಆತನ He ವಾಕ್ಯವಾಗಿದೆ. has written it. ಆತನು ಅದನ್ನು It ಬರೆದಿದ್ದಾನೆ. is He who wants to do it. ಆತನು ತಾನೇ ಅದನ್ನು ಮಾಡಲಿಕ್ಕೆ He ಬಯಸುತ್ತಾನೆ. wants to confirm it. ಆತನು ಅದನ್ನು ಖಚಿತಪಡಿಸಲಿಕ್ಕೆ And ಬಯಸುತ್ತಾನೆ. all God's promises, ಮತ್ತು ದೇವರ ಎಲ್ಲ ವಾಗ್ದಾನವು He has put a seal ಅದಕ್ಕೆ ಮುದ್ರೆ ಹಾಕಿದ್ದಾನೆ and He has stamped it. ಮತ್ತು ಅದಕ್ಕೆ ಮುದ್ರೆ ಹಾಕಿ And He said, ಇಟ್ಟಿದ್ದಾನೆ. this is for you. ಅದು ನಿಮಗಾಗಿ ಎಂಬುದಾಗಿ ಆತನು ಹೇಳುತ್ತಾನೆ. But are you receiving the fulfillment of God's word? ಆದರೆ ದೇವರ ವಾಕ್ಯದ ಪರಿಪೂರ್ಣತೆಯನ್ನು ನೀವು God's ಸ್ವೀಕರಿಸಿಕೊಳ್ತಾ ಇದ್ದೀರೋ? word is 100% sure. ದೇವರ ವಾಕ್ಯ 100% It ಖಚಿತವಾಗಿದೆ. is yes. ಅದು ಹೌದಾಗಿದೆ. Amen. ಆಮೆನ್. And it is amen also. ಮತ್ತು ಅದು ಆಮೆನ್ ಎಂಬುದಾಗಿ ಅದು ಹೇಳಲ್ಪಟ್ಟಿದೆ. Yes means pakka ho gaya. ಹೌದು ಎಂಬುದಾಗಿ ನೋಡುವಾಗ ಅದು ಖಚಿತವಾಗಿ Yes ಆಗಿದೆ. means it is done. ಹೌದು ಎಂಬುದಾಗಿ ನೋಡುವಾಗ ಅದು ಈಗಾಗಲೇ ನೆರವೇರಿದೆ. Yes means God has spoken it and God will back His word, and He is not like a man who will take back His word. ಹೌದು ಎಂಬುದಾಗಿ ಹೇಳಿರುವಾಗ ದೇವರು ತನ್ನ ವಾಕ್ಯವನ್ನು ಹೇಳಿದ್ದಾನೆ, ಅದರ ಹಿಂದೆ ಆತನು ಇದ್ದಾನೆ. ಆದರೆ ಆತನ ಮನುಷ್ಯನಾಗಿ ತನ್ನ ವಾಕ್ಯ ಹೇಳಿ ಅದನ್ನು ಹಿಂದೆ ತೆಗೆದುಕೊಳ್ಳುವವನು ಆತನಲ್ಲ. Amen. ಆಮೆನ್. Joragi. Amen. ಜೋರಾಗಿ ಆಮೆನ್ ಎಂಬುದಾಗಿ What ಹೇಳೋಣ. do we mean by the word amen? ಆಮೆನ್ ಎಂಬ ಪದದ ಅರ್ಥ ಏನಾಗಿದೆ? All God's words or promises are yes. ದೇವರ ಎಲ್ಲ ವಾಗ್ದಾನಗಳು ಅದು ಹೌದಾಗಿದೆ. All the words promises are amen. ವಾಕ್ಯದಿರುವ ಎಲ್ಲ ವಾಗ್ದಾನಗಳು ಅದು ಆಮೆನ್ ಆಗಿದೆ. But what is the meaning of the word amen? ಆಮೆನ್ ಎಂಬ ಪದದ ಅರ್ಥ ಏನಾಗಿದೆ? Amen means, ಆಮೆನ್ ಎಂಬುದಾಗಿ ನೋಡುವಾಗ write it down.
ಬರೆದುಕೊಳ್ಳಿರಿ. Truly it is so. ನಿಜವಾಗಿ ಅದು ಇದ್ದ ಹಾಗೆ ಆಗುತ್ತದೆ. Amen means ಆಮೆನ್ ಎಂಬುದಾಗಿ ಹೇಳುವಾಗ let it be done. ಅದು ನೆರವೇರಲಿ. Amen. Hallelujah. ಆಮೆನ್. ನೆರವೇರಲಿ. Good translation. ಹಾಗೆ ಆಗಲಿ. ಅದು ಅದೇ ರೀತಿಯಾಗಿ ಆಗಲಿ. Okay, some people when I tell them something, ಕೆಲವು ಜನರಿಗೆ ನಾನು ಏನಾದ್ರೂ ಹೇಳುವಾಗ, ಹೌದಪ್ಪ ನೀ ಹೇಳಿದಂಗೆ ಆಗಲಿ. ಹೌದು ಸ್ವಾಮಿ ನೀ ಹೇಳಿದಾಗೆ ಆಗಲಿ. ನಾ ಹೇಳೋದೇನಪ್ಪ ದೇವರು ಹೇಳಿದ ಮೇಲೆ ಆಗಲಿ. ನಾನು ಹೇಳಿದ್ದೇನು ಆದ್ರೆ ದೇವರು ಹೇಳಿರುವಾಗ ಅದು ಆಗುತ್ತದೆ. Are you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? When he said it, ಆತನು ಹೇಳಿರುವಾಗ he will do it. ಆತನು ಅದನ್ನು ಮಾಡುತ್ತಾನೆ. His promises are yes. ಆತನ ವಾಗ್ದಾನಗಳು ಹೌದು His ಆಗಿದೆ. promises are amen. ಆತನ ವಾಗ್ದಾನಗಳು ಆಮೆನ್ ಎಂಬುದಾಗಿ ಆಗಿದೆ. Amen means ಆಮೆನ್ ಎಂಬುದಾಗಿ ನೋಡುವಾಗ let it be done as it is written, as it is said. ಹೇಳಿರುವ ಹಾಗೆ ಬರೆಯಲ್ಪಟ್ಟಿರುವ ಹಾಗೆ ಅದು ನೆರವೇರಲಿ ಎಂಬುದಾಗಿ ಅದರ Or ಅರ್ಥವಾಗಿದೆ. when we conclude a prayer we make, ಮತ್ತೆ ಎಲ್ಲ ಪ್ರಾರ್ಥನೆ ನಾವು ಮುಗಿಸುತ್ತಿರುವಾಗ we all agree and what we say, amen. ನಾವೆಲ್ಲರೂ ಒಪ್ಪಿಕೊಂಡು ನಾವು ಆಮೆನ್ ಎಂಬುದಾಗಿ ಹೇಳುತ್ತೇವೆ. Amen. ಆಮೆನ್. So now do you believe ಈಗ ನೀವು ಅದನ್ನು this ನಂಬುವಾಗ word, ಈ ವಾಕ್ಯವು the promise of God ದೇವರ ವಾಗ್ದಾನವು in Jesus Christ ಯೇಸು ಕ್ರಿಸ್ತನಲ್ಲಿ is what? ಅದೇನಾಗಿದೆ? Yes ಹೌದು and amen. ಮತ್ತು ಆಮೆನ್ ಆಗಿದೆ. Keep your hand over your Bible ನಿಮ್ಮ ಸತ್ಯವೇದ ಮೇಲೆ ನಿಮ್ಮ ಕೈಗಳನ್ನು and ಇಟ್ಟುಕೊಳ್ಳಿರಿ. say, Lord, as I meditate, ಕರ್ತನೇ ಇದನ್ನು ನಾನು ಧ್ಯಾನ ಮಾಡುತ್ತಿರುವಾಗ everything in this, ಇದರಲ್ಲಿರುವ ಎಲ್ಲವೂ let it become yes in my life. ಅದು ನನ್ನ ಜೀವಿತದಲ್ಲಿ ಹೌದು ಎಂಬುದಾಗಿ Let ಆಗಲಿ. it become amen in my life. ನನ್ನ ಜೀವಿತದಲ್ಲಿ ಆಮೆನ್ ಎಂಬುದಾಗಿ ಅದು ಆಗಲಿ. Every promise in this book, oh God, ಈ ಪುಸ್ತಕದಲ್ಲಿರುವ ಪ್ರತಿಯೊಂದು ವಾಗ್ದಾನವು in this year, ಈ ವರ್ಷದಲ್ಲಿ let every promise be fulfilled in my life. ನನ್ನ ಜೀವಿತದಲ್ಲಿ ಪ್ರತಿಯೊಂದು ವಾಗ್ದಾನವು ನೆರವೇರಲಿ. Amen. ಆಮೆನ್. Revelation 3 verse 14. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. And unto the angel of the church of the Laodiceans write, these things saith the Amen. Underline the word Amen. The faithful and true witness, the beginning of the creation of God. ಲವೋದಿಕೀಯಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೆನ್ ಎಂಬಾತನು. ಲವೋದಿಕೀಯಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, ಮತ್ತೊಂದ್ಸತಿ ಓದು. 14th verse only. Second part if you can, you read. ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, Okay. The faith, these things saith the Amen. ಈ ಎಲ್ಲ ವಿಷಯಗಳು ಆಮೆನ್ ಎಂಬುದಾಗಿ ಅದು ಹೇಳುತ್ತದೆ. Who is the Amen? ಆಮೆನ್ ಅದು ಯಾರಾಗಿದ್ದಾರೆ? The Amen here is Jesus. ಆಮೆನ್ ಎಂಬುದಾಗಿ ನೋಡುವಾಗ ಆತನು ಯೇಸು Do ಸ್ವಾಮಿ you know ಆಗಿದ್ದಾನೆ. Jesus is the Amen? ಯೇಸು ಸ್ವಾಮಿ ಆಮೆನ್ ಎಂಬುದಾಗಿ ಇದ್ದಾನೆ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? That's what the Bible says. ಈ ಸತ್ಯವೇದ ಅದನ್ನೇ ಹೇಳುತ್ತದೆ. These things saith the Amen. ಮತ್ತು ಈ ಎಲ್ಲ ಒಂದು ಸಂಗತಿಗಳು ಆಮೆನ್ And ಎಂಬುದಾಗಿ he is a ಹೇಳುತ್ತದೆ. faithful and true witness. ಮತ್ತು ಆತನು ನಂಬಿಗಸ್ತನು ಮತ್ತು ಸತ್ಯ ಸಾಕ್ಷಿ The ಉಳ್ಳವನಾಗಿದ್ದಾನೆ. beginning of the creation of God. ಮತ್ತು ದೇವರ ಸೃಷ್ಟಿಗೆ ಮೂಲನೂ ಆಗಿದ್ದಾನೆ. Okay, understand it. ನೀವು Amen. ಅದನ್ನು ಅರ್ಥ ಮಾಡಿಕೊಳ್ಳಿರಿ. Jesus is the Amen. ಯೇಸು ಸ್ವಾಮಿ ಆತನು ಆಮೆನ್ ಆಗಿದ್ದಾನೆ. Jesus is the Word. ಯೇಸು ಸ್ವಾಮಿ ಆತನು In the ವಾಕ್ಯವಾಗಿದ್ದಾನೆ. beginning was the Word. ಆದಿಯಲ್ಲಿ ವಾಕ್ಯವಿತ್ತು. And the Word was God. ಆ ವಾಕ್ಯವೇ And the ದೇವರಾಗಿತ್ತು. Word was with God. ಆ ವಾಕ್ಯವು ದೇವರೊಟ್ಟಿಗೆ And the Word became flesh. ಆ ವಾಕ್ಯವು ನರ ಅವತಾರ And ಹೊಂದಿತು. the Word dwelt amongst us. ಆ ವಾಕ್ಯ ನಮ್ಮೊಳಗೆ ಅದು ವಾಸವಾಗ್ತಾ Jesus ಇದೆ. is the Word. ಯೇಸು ಸ್ವಾಮಿ ಆತನು All ವಾಕ್ಯವಾಗಿದ್ದಾನೆ. God's promises are yes, and all God's promises in Christ, He is the Word, He is the Amen. Are you understanding? ಮತ್ತು ಎಲ್ಲ ವಾಗ್ದಾನವು ಯೇಸು ಸ್ವಾಮಿಯಲ್ಲಿ ಆಮೇನ್ ಆಗಿದೆ ಮತ್ತು ಆತನು ತಾನೇ ಆ ವಾಕ್ಯವಾಗಿದ್ದಾನೆ ಮತ್ತು ಆತನೇ ಅದು ಆಮೇನ್ What do we ಆಗಿದ್ದಾನೆ. mean by that? ಅದರ ಅರ್ಥ ಏನಾಗಿದೆ? Jesus is God's final, total, complete revelation. ಮತ್ತು ಯೇಸು ಸ್ವಾಮಿ ದೇವರ ಒಂದು ಪರಿಪೂರ್ಣವಾದ ಮತ್ತು ಕೊನೆಯದಾದ ಒಂದು ಪ್ರಕಟಣೆ ಆತನೇ ಆಗಿದ್ದಾನೆ. Listen very carefully. ಲಕ್ಷ್ಯವಿಟ್ಟು Okay, ಕೇಳಿಸಿಕೊಳ್ಳಿರಿ. you can watch this
message again later. ಮತ್ತೆ ನಂತರ ಈ ಒಂದು ಸಂದೇಶವನ್ನು But ನೋಡಿಕೊಳ್ಳಬಹುದು. understand where I am going to take you. ನಾನು ನಿಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೇನೆ ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ. All God's promises are yes and amen. ದೇವರೆಲ್ಲ ವಾಗ್ದಾನಗಳು ಹೌದು ಮತ್ತು ಆಮೆನ್ ಆಗಿವೆ In Christ. ಕ್ರಿಸ್ತನಲ್ಲಿ. And Christ is the amen. Jesus is the amen. ಕ್ರಿಸ್ತನೇ ಆಮೆನ್ ಆಗಿದ್ದಾನೆ, ಯೇಸು ಸ್ವಾಮಿ ಆತನ ಆಮೆನ್ That ಆಗಿದ್ದಾನೆ. means Jesus is the final revelation of God. ಮತ್ತು ನೋಡುವಾಗ ದೇವರಲ್ಲಿ ಇರುವ ಯೇಸು ಸ್ವಾಮಿಯ ಕೊನೆಯ ಒಂದು ಪ್ರಕಟಣೆ ಆತನಾಗಿದ್ದಾನೆ. What do I mean by that? ಅದರ ಅರ್ಥ ಏನಾಗಿದೆ? You do not need Jesus plus religion. ಮತ್ತು ಯೇಸು ಸ್ವಾಮಿ ಮತ್ತು ಎಲ್ಲ ಧಾರ್ಮಿಕ ಸಂಗತಿಗಳು ನಿಮಗೆ You do ಅವಶ್ಯಕವಾಗಿಲ್ಲ. not need Jesus plus some guru or some baba. You need to go and get some answers. ಮತ್ತು ಯೇಸು ಸ್ವಾಮಿ ಒಟ್ಟಿಗೆ ಯಾವುದೇ ಗುರು ಆಗಲಿ ಯಾವ ಬಾಬಾ ಕಡೆ ಹೋಗಿ ನಿಮಗೆ ಬೇಕಾಗಿರುವ ಉತ್ತರವನ್ನು You ಹೊಂದಿಕೊಳ್ಳಬೇಕಾಗಿಲ್ಲ. don't need Jesus and good works. ಮತ್ತು ಯೇಸು ಸ್ವಾಮಿ ಮತ್ತು ಒಳ್ಳೆಯ ಸಂಗತಿ ಅವಶ್ಯಕತೆ ನಿಮಗಿಲ್ಲ. You don't need Jesus plus circumcision. ಮತ್ತು ಯೇಸು ಸ್ವಾಮಿ ನಿಮ್ಮ ಸುತ್ತಲಿರುವ ಪರಿಸ್ಥಿತಿಗಳ ವಿಷಯ ನಿಮಗೆ ಅವಶ್ಯಕವಾಗಿಲ್ಲ. Some believers are like this. ಕೆಲವು ವಿಶ್ವಾಸಿಗಳು ಈ ರೀತಿಯಾಗಿದ್ದಾರೆ. They want Jesus plus something else. ಮತ್ತು ಯೇಸು ಸ್ವಾಮಿ ಬೇಕು, ಬೇರೆ ವಿಷಯಗಳು ಅವರಿಗೆ ಬೇಕು. Jesus plus so and so. ಯೇಸು ಸ್ವಾಮಿ ಮತ್ತು ಇಂಥ ರೀತಿಯ ವಿಷಯಗಳು. Jesus plus your money. ಯೇಸು ಸ್ವಾಮಿ ಅದರೊಟ್ಟಿಗೆ ನಿಮ್ಮ ಹಣವು. Jesus plus some personal profit. ಮತ್ತು ಯೇಸು ಸ್ವಾಮಿ ನೋಡುವಾಗ ವೈಯಕ್ತಿಕವಾದ ಒಂದು ಪ್ರವಾದಿಗಳು. Some people ಕೆಲವು ಜನರು go so much behind men of God, prophets, that they don't go behind God, they go behind everyone else. ಬಹಳಷ್ಟು ಜನರು ನೋಡುವಾಗ ಪ್ರವಾದಿಗಳ ಹಿಂದೆ ದೇವ ಸೇವಕರ ಹಿಂದೆ ಹೋಗುತ್ತಾರೆ, ಅವರ ಹಿಂದೆ ಹೋಗುವ ಹೊರತು ಯೇಸು ಸ್ವಾಮಿ ಹಿಂದೆ ಅವರು ಹೋಗುವುದಿಲ್ಲ. Some I see during the COVID time you got addicted to the mobiles. ಮತ್ತು ಕೆಲವು ಸಾರಿ ನಾವು ನೋಡುವಾಗ ಕೋವಿಡ್ ಸಮಯದಲ್ಲಿ ಬಹಳಷ್ಟು ಜನ ನಾವು ಮೊಬೈಲ್ಗೆ ಒಂದು ಹೊಂದಿಕೊಂಡಿದ್ದೇವೆ. Day and night that message will be going on the mobile. ಹಗಲು ರಾತ್ರಿ ನೋಡುವಾಗ ಆ ಒಂದು ಮೆಸೇಜ್ ಅದು ಬರ್ತಾ ಇರ್ತಾ ಇತ್ತು. Okay. And you are busy cooking, you are busy here, you are busy there. ನೀವು ಅಲ್ಲಿ ಅಡಿಗೆ ಮಾಡುವುದರಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳು ನೀವು ವ್ಯಸ್ತವಾಗ್ತಾ ಇರ್ತೀರಾ. So sometimes I tell my wife Regina, ಕೆಲವು ಸಾರಿ ನನ್ನ ಹೆಂಡತಿ ರಜಿನಾಗಿ ನಾನು ಹೇಳುತ್ತೇನೆ, because in my house sometimes 3-4 messages will be going on in 3-4 rooms. ಕೆಲವು ಸಾರಿ ನೋಡುವಾಗ ಒಂದೇ ಸಾರಿಯಲ್ಲಿ ಬೇರೆ ಬೇರೆ ಕೋಣೆಯಲ್ಲಿ ಬೇರೆ ಬೇರೆ ಸಂದೇಶಗಳು ನಡೀತಾ And then ಇರುತ್ತವೆ. I hear some parts of the message. ನಾನು ಕೆಲವು ಸಾರಿ ಆ ಒಂದು ಸಂದೇಶದ ಕೆಲವು ಭಾಗಗಳು This ಕೇಳಿಸಿಕೊಳ್ಳುತ್ತೇನೆ. message is so good. ಈ ಒಂದು ಸಂದೇಶ ಅಥವಾ ವಾಕ್ಯ ಇಷ್ಟು Why ಒಳ್ಳೆಯದಾಗಿದೆ, don't you sit down? ಯಾಕೆ ನಾವು ಇಲ್ಲಿ Why don't ಕೂತುಕೊಳ್ಳಬಾರದು, you take a book? ಯಾಕೆ ನೀವು ಪುಸ್ತಕವನ್ನು And why ತೆಗೆದುಕೊಳ್ಳಬಾರದು, don't you write this message that you are hearing? ಯಾಕೆ ನೀವು ಸಂದೇಶ ಕೇಳಿಕೊಳ್ಳುವಾಗ ಅದನ್ನು ನೀವು ಬರೆದುಕೊಳ್ತಾ ಇಲ್ಲ. Sometimes the message and the songs are just going on in the background and you're in your own world. You've got used to that kind of spirituality. ಮತ್ತು ನೋಡುವಾಗ ಕೆಲವು ಸಾರಿ ನಮ್ಮ ಹಿಂದೆ ಅಲ್ಲಿ ಹಾಡುಗಳು ಹಾಡ್ತಾ ಇರ್ತದೆ, ವಾಕ್ಯಗಳು ಕೇಳಿಸ್ತಾ ಇರುವೆ, ಅಂತ ರೀತಿಯ ಒಂದು ಆತ್ಮಿಕತನೇ ನಾವು ಹೊಂದಿಕೊಳ್ಳುತ್ತಾ ಇದ್ದೇವೆ. Listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Jesus is all sufficient one. ಮತ್ತು ಯೇಸು ಸ್ವಾಮಿ ಎಲ್ಲಕ್ಕೆ ಆತನು ಯೋಗ್ಯನಾಗಿದ್ದಾನೆ. In Jesus you have everything. ಯೇಸು ಕ್ರಿಸ್ತನಲ್ಲಿ ನಮಗೆ ಎಲ್ಲವೂ ಇದೆ. In Jesus all promises are fulfilled. ಯೇಸು ಕ್ರಿಸ್ತನ ಎಲ್ಲ ವಾಗ್ದಾನಗಳು ಪರಿಪೂರ್ಣವಾಗುತ್ತವೆ. And all of these promises ಮತ್ತು ಎಲ್ಲ ವಾಗ್ದಾನಗಳಲ್ಲಿ are for you. ಅವೆಲ್ಲವೂ ನಿಮಗಾಗಿವೆ, Are for me. ಅವೆಲ್ಲವೂ ನನಗಾಗಿವೆ. And it is written for us. ಮತ್ತು ಅದು ನಮಗಾಗಿ ಬರೆಯಲ್ಪಟ್ಟಿದೆ. Now let me go further. ಮತ್ತು ನಾವು ಮುಂದೆ ಹೋಗೋಣ. I'll take you slowly ಮತ್ತು ನಿಧಾನವಾಗಿ ನಿಮ್ಮನ್ನು ತೆಗೆದುಕೊಂಡು ಹೋಗ್ತೇನೆ. and then we'll try to finish you in another 15 minutes. ಇನ್ನು 15 ನಿಮಿಷದಲ್ಲಿ ಮುಗಿಸ್ಲಿಕ್ಕಿದ್ದೇವೆ. Now how to inherit the promises of God? ದೇವರ ವಾಗ್ದಾನವನ್ನು ಯಾವ ರೀತಿಯಾಗಿ ಸ್ವಾಸ್ಥ್ಯವಾಗಿ ನಾವು ತೆಗೆದುಕೊಳ್ಳಬೇಕು, Write it down. ನೀವು ಬರೆದುಕೊಳ್ಳಿರಿ. First of all, we saw the word of God is a promise of God. ಮೊದಲನೇದಾಗಿ ನಾವು ನೋಡಿದ್ದೇವೆ ದೇವರ ವಾಕ್ಯವು ಅದು ದೇವರ ವಾಗ್ದಾನವಾಗಿದೆ. We saw all of God's promises are yes and amen through Jesus Christ. ಮತ್ತು ದೇವರ ಎಲ್ಲ ವಾಗ್ದಾನಗಳು ಯೇಸು ಕ್ರಿಸ್ತನ ಮುಖಾಂತರ ಹೌದು ಮತ್ತು ಆಮೆನ್ ಆಗಿದೆ. And we saw in Numbers that whatever God says he will do it. ಮತ್ತು ಅರಣ್ಯಕಾಂಡದಲ್ಲಿ ನಾವು ನೋಡಿಕೊಂಡಿದ್ದೆ ದೇವರು ಏನೇನು ಹೇಳ್ತಾನೆ ಅದನ್ನೆಲ್ಲವನ್ನ ಆತನು ಮಾಡುತ್ತಾನೆ. Now how to receive the promises of God? ಮತ್ತು ಈಗ ಯಾವ ರೀತಿಯಾಗಿ ದೇವರ ವಾಗ್ದಾನ ನಾವು ಹೊಂದಿಕೊಳ್ಳಬಹುದು, Write it down. ಬರೆದುಕೊಳ್ಳಿರಿ. And look at your Bibles in Hebrews 6 verses 12 to 15. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 12-13 ವಚನ ನಾವು ನೋಡಿಕೊಳ್ಳೋಣ. Hebrews 6 ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 12 to 15. 12-15 ವಚನದವರೆಗೆ. How to receive the promises of God? How to inherit the promises of God? ದೇವರ ಒಂದು ವಾಗ್ದಾನವನ್ನು ಸ್ವಾಸ್ಥ್ಯವಾಗಿ ಹೇಗೆ ನಾವು ಹೊಂದಿಕೊಳ್ಳಬಹುದು. Verse 12, the Bible says that
you be not slothful, but followers of them who through faith and patience received the promises of God. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವರಾಗಿರಬೇಕೆಂದು ಕೋರುತ್ತೇನೆ. ಮತ್ತು ಓದು. ನೀವು ಮಂದಮತಿಗಳಾಗಿರದೆ, ವರ್ಡ್ ಏನು ಶಬ್ದ ಏನದು? ಮಂದಮತಿ. 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 ವಾಟ್ಸ್ ದ ಮೀನಿಂಗ್ ಆಫ್ ದಟ್? ಸೋಂಬೇರಿ. ಓಕೆ, ಪಕ್ಕದವ್ರು ಹೇಳ್ರಿ, ಸೋಂಬೇರಿಯಾಗಿ ಸಭೆಗೆ ಬರಕ್ಕೆ ಹೋಗ್ಬೇಡ್ರಿ. ಸೋಂಬೇರಿ ಅಥವಾ ಸೋಮಾರಿತನವಾಗಿರಬೇಕು. ಸೋಮಾರಿ. ಓಕೆ, ಸೋಮಾರಿ. ಆಮೆನ್. If you want to receive the promise of God, ದೇವರ ವಾಗ್ದಾನ ನೀವು ಸ್ವೀಕರಿಸಿಕೊಳ್ಳಬೇಕಾದರೆ, what does the Bible say? ಇಲ್ಲಿ ಸತ್ಯವೇದ ಏನು ಹೇಳುತ್ತದೆ? Do not be sluggish. ಮತ್ತು ನೀವು ಸೋಮಾರಿಗಳಾಗಿರಬೇಡಿರಿ. Do not be lazy. ಮತ್ತು ನೀವು ಆಲಸ್ಯವಾಗಿರಬೇಡಿರಿ. Why many of us are not inheriting the promises? ಯಾಕೆ ಬಹಳಷ್ಟು ಜನರು ನಾವು ದೇವರ ಸ್ವಾಸ್ಥ್ಯವನ್ನು ಹೊಂದಿಕೊಳ್ಳುತ್ತಾ ಇಲ್ಲ? Because we are not active. ಯಾಕೆಂದ್ರೆ ನಾವು ಚಟುವಟಿಕೆ ಉಳ್ಳವರಾಗಿಲ್ಲ. Are you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? I'm not saying that. ಅದು ನಾನು ಹೇಳ್ತಾ ಇಲ್ಲ. The word of God is saying. ದೇವರ ವಾಕ್ಯ ಅದು ಹೇಳ್ತಾ ಇದೆ. Don't be lazy. ನೀವು ಆಲಸ್ಯವಾಗಿರಬೇಡ್ರಿ. You want God's promises? ನಿಮಗೆ ದೇವರ ವಾಗ್ದಾನ ಬೇಕಾಗಿರುವುದಾದರೆ drive out that laziness. ಮತ್ತು ಆಲಸ್ಯತನವನ್ನು ತೆಗೆದು ಹಾಕಿರಿ. Okay. Cut off those extra hours of sleep. ಮತ್ತು ಹೆಚ್ಚು ತಾಸು ಮಲಗುವ ಒಂದು ವಿಷಯವನ್ನು ತೆಗೆದು ಹಾಕಿರಿ. Throw off those demons that are in your mobile. ನಿಮ್ಮ ಮೊಬೈಲ್ ಇರುವ ಎಲ್ಲ ದುರಾತ್ಮಗಳನ್ನು ತೆಗೆದು ಹಾಕಿರಿ. Okay. You understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? If you are lazy ನೀವು ಆಲಸ್ಯವಾಗಿರುವುದಾದರೆ and you wake up morning and come to church after the church has started, ಸಭೆ ಪ್ರಾರಂಭ ಆದ ನಂತರ ನೀವು ಎದ್ದು ಸಭೆಗೆ ಬರುವುದಾದರೆ, God's word is true, ದೇವರ ವಾಕ್ಯ ಅದು ಸತ್ಯವಾಗಿದೆ. but you are blocking God's word from entering your life and from you receiving the promise of God. ದೇವರ ವಾಕ್ಯ ನಿಮ್ಮ ಒಳಗೆ ಪ್ರವೇಶಿಸಿ ದೇವರ ವಾಗ್ದಾನ ಹೊಂದಿಕೊಳ್ಳುವುದಕ್ಕಾಗಿ ನೀವೇ ಅದಕ್ಕೆ ಅಡ್ಡಿಗಳಾಗ್ತಾ ಇದ್ದೀರಾ. Okay, so don't be slothful, sluggish or lazy. ಮತ್ತು ನೀವು ಮಂದಮತಿಯಾಗಿ ಆಲಸ್ಯವಾಗಿ ಸೋಮಾರಿಯಾಗಿರಬೇಡಿ. But what you must be? ಅದನ್ನ ನೀವೇನ್ ಮಾಡಬೇಕು? Be imitators, be followers of those who inherited the promises. ದೇವರ ವಾಗ್ದಾನ ಸ್ವಾಸ್ಥ್ಯವಾಗಿ ತೆಗೆದುಕೊಂಡ್ರೆ ಅವರನ್ನು ನೋಡಿ ಅವರ ಹಾಗೆ ನಾವು ಇರಬೇಕು. Who are the followers that we must follow? ಯಾವ ಜನರನ್ನು ನಾವು ಹಿಂಬಾಲಿಸಬೇಕಾಗಿದೆ? The ones who received the promises of God. ಯಾರು ದೇವರ ವಾಗ್ದಾನವನ್ನು ಹೊಂದಿಕೊಂಡಿದ್ದಾರೆ ಅಂತವರನ್ನು. And who received the promise of God? ದೇವರ ವಾಗ್ದಾನವನ್ನು ಯಾರು ಹೊಂದಿಕೊಂಡಿದ್ದಾರೆ? Let's read verse 13. 13ನೇ ವಚನ ಓದಿಕೊಳ್ಳೋಣ. For when God made a promise to Abraham, because he could swear by no greater, he swore by himself, saying, surely blessing I will bless you, multiplying I will multiply thee. And so after he patiently endured, he obtained the promise. Underline all these verses, very important. ಎಲ್ಲ ವಚನ ಭಾಗಗಳನ್ನು ಗೆರೆ ಹಾಕಿಕೊಳ್ಳೋಣ. ಇದೆಲ್ಲವೂ ಅತಿ ಉತ್ತಮ, ಅತಿ ಪ್ರಾಮುಖ್ಯವಾಗಿದೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆನೆ ಇಡುವುದಕ್ಕಾಗದೆ ಇದರಿಂದ ತನ್ನಾನೆಯನ್ನಿಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದಿದ್ದುಕೊಂಡು ಆ ಫಲವನ್ನು ದೇವರು ಹೇಳಿದ ಹಾಗೆ ಹೊಂದಿದನು. ಆಮೆನ್. ಆಮೆನ್. ದೇವರು ಹೇಳಿದ ಹಾಗೆ ಹೊಂದಿದನು. The example of Abraham ಅಬ್ರಹಾಮನ ವಿಷಯದಲ್ಲಿ ಉದಾಹರಣೆ ನಾವು ನೋಡುವಾಗ is what we will study ನಾವು ಏನು ಅಧ್ಯಯನ ಮಾಡುತ್ತೇವೆ for some time, this week and next week. ಈ ವಾರ ಮತ್ತು ಮುಂದಿನ ವಾರಕ್ಕಾಗಿ. How he got a promise from God, ಹೇಗೆ ಆತನು ದೇವರಿಂದ ವಾಗ್ದಾನ how ಹೊಂದಿಕೊಂಡನು, he obtained the promise of God, ಮತ್ತು ಹೇಗೆ ಆತನು ದೇವರ ವಾಗ್ದಾನದಲ್ಲಿ ಮುಂದೆ and ವರೆದನು. today when you and I have the promise of God, ಈ ದಿನ ನೀವು ಮತ್ತು ನಾವು ದೇವರ ವಾಗ್ದಾನವನ್ನು ಹೊಂದಿಕೊಳ್ಳುವಾಗ how we can also receive his promises. ಹೇಗೆ ನಾವು ಆತನ ವಾಗ್ದಾನವನ್ನು So ಹೊಂದಿಕೊಳ್ಳುತ್ತೇವೆ. number one, don't be lazy. ಮೊದಲನೇದಾಗಿ ನೀವು ಆಲಸ್ಯವಾಗಿರಬೇಡ್ರಿ. Second one, be followers
of those who receive the promises. ಯಾರು ವಾಗ್ದಾನಗಳನ್ನು ಹೊಂದಿಕೊಳ್ಳುತ್ತಾರೆ ಅಂತವರನ್ನು ಹಿಂಬಾಲಿಸುವವರು ನೀವು And ಆಗಿರ್ರಿ. verse 12. ಮತ್ತು 12ನೇ ವಚನದಲ್ಲಿ What are the two ways to receive the promise of God? ದೇವರ ವಾಗ್ದಾನ ಹೊಂದಿಕೊಳ್ಳುವುದಕ್ಕಾಗಿ ಎರಡು ಒಂದು ರೀತಿಗಳು ಏನಾಗಿವೆ? Underline that in your Bible. ನಿಮ್ಮ ಸತ್ಯವೇದದಲ್ಲಿ ಅದನ್ನು ಗೆರೆ ಹಾಕಿಕೊಳ್ಳಿರಿ. Through faith ನಂಬಿಕೆಯ ಮುಖಾಂತರ and through patience. ಮತ್ತು ತಾಳ್ಮೆಯ ಮುಖಾಂತರ. Hallelujah. ಹಾಲೆಲೂಯಾ. ಜೋರಾಗಿ hallelujah. ಹಾಲೆಲೂಯಾ. If you are understanding, shout aloud hallelujah. ನಿಮಗೆ ಅರ್ಥ ಆಗುವುದಾದ್ರೆ ಜೋರಾಗಿ ಹಲ್ಲೆ ಎಂಬುದಾಗಿ ಹೇಳಿರಿ. You understanding? ನಿಮಗೆ ಅರ್ಥ ಆಗ್ತಾ ಇದೆಯೋ? One wing you have faith. ಒಂದು ಕಡೆಯಲ್ಲಿ ನಾವು ನೋಡುವಾಗ ನಮಗೆ ನಂಬಿಕೆ ಇದೆ. One wing you have patience. ಇನ್ನೊಂದು ಕಡೆಯಲ್ಲಿ ನಮಗೆ ತಾಳ್ಮೆ ಇದೆ. Faith and patience. ನಂಬಿಕೆ ಮತ್ತು ತಾಳ್ಮೆ. Say loudly after me. Faith. ಜೋರಾಗಿ ನಾವು ಹೇಳಿಕೊಳ್ಳೋಣ. Patience. ನಂಬಿಕೆ ತಾಳ್ಮೆ. ಜೋರಾಗಿ ಹೇಳಬೇಕು ಹಿಂದಿನವರು. ನಂಬಿಕೆ ತಾಳ್ಮೆ. These are like the two wings of a bird for you to fly into the blessing, into the promise of God. Amen. ಇವೆರಡು ಹಕ್ಕಿಗಳಿಗೆ ಇರುವ ರೆಕ್ಕೆ ಹಾಗೆ ನಿಮಗಾಗಿ ಅದು ಕೊಡಲ್ಪಟ್ಟಿದೆ. ಯಾಕೆಂದ್ರೆ ನೀವು ರೆಕ್ಕೆ ಚಾಚಿ ಆ ವಾಗ್ದಾನಗಳು ಹೊಂದಿಕೊಂಡು ಹಾರುವುದಕ್ಕಾಗಿ. Amen. ಆಮೆನ್. Faith is believing now. God, you have spoken now. I have faith and I believe it now. Faith is in the now. ನಂಬಿಕೆ ಎಂಬುದಾಗಿ ನೋಡುವಾಗ ಈಗಲೇ ಮಾಡುವ ಒಂದು ವಿಷಯವಾಗಿದೆ. ದೇವರು ನೀನು ಮಾತನಾಡಿದೆ, ಈಗಲೇ ನಾನು ಅದನ್ನು ಹೊಂದಿಕೊಳ್ಳುತ್ತೇನೆ That's why ಎಂಬುದಾಗಿ. Hebrews 11:1 the Bible says, now faith is a substance of things hoped for, the evidence of things not seen. ಮತ್ತು ಇಬ್ರಿಯ ಪತ್ರಿಕೆ 11:1 ನಾವು ನೋಡಿಕೊಳ್ಳುವಾಗ ನಾವು ಯಾವ ಸಂಗತಿಗಳು ನಿರೀಕ್ಷಿಸುತ್ತೇವೆ ಆ ವಿಷಯಗಳಲ್ಲಿ ನಾವು ನಂಬಿಕೆಯನ್ನು We have a ಹೊಂದಿಕೊಳ್ಳುವವರಾಗಿದ್ದೇವೆ. wonderful example of Abraham. ಅಬ್ರಹಾಮನ ಒಳ್ಳೆ ಉದಾಹರಣೆಗಳು ನಾವು ನೋಡಿಕೊಳ್ಳುತ್ತೇವೆ. Okay, how he received the promise. ಆತನು ಯಾವ ರೀತಿಯಾಗಿ ಆತನ ವಾಗ್ದಾನಗಳನ್ನು And ಹೊಂದಿಕೊಂಡನು. two things in Abraham's life. ಅಬ್ರಹಾಮನ ಜೀವಿತದಲ್ಲಿ ಎರಡು ವಿಷಯಗಳನ್ನು Two ನೋಡುತ್ತೇವೆ. things in our life. ನಮ್ಮ ಜೀವಿತದಲ್ಲಿ ಎರಡು ವಿಷಯಗಳು. Believe the word that is given to you. ನಿಮಗೆ ಕೊಡಲ್ಪಟ್ಟ ವಾಕ್ಯದ ಮೇಲೆ ನಂಬಿಕೆ Have ಇಡಿರಿ. faith in the promise that God has given to you. ದೇವರು ನಿಮಗೆ ಕೊಟ್ಟಿರುವ ವಾಗ್ದಾನದ ಮೇಲೆ ನಂಬಿಕೆಯನ್ನು ಇಡಿರಿ. Faith is now. ನಂಬಿಕೆ ಇದು ಈಗಲೇ ಆಗುವುದಾಗಿದೆ. Patience ತಾಳ್ಮೆ ಎಂಬುದಾಗಿ ನೋಡುವಾಗ is waiting for it to happen. ಅದು ನೆರವೇರುವುದಕ್ಕಾಗಿ ನಾವು We ಕಾಯುವಂತದ್ದಾಗಿದೆ. believe now, ಈಗ ನಾವು ನಂಬುತ್ತೇವೆ, but we wait for the promise to come to pass. ಆ Amen. ವಾಗ್ದಾನಗಳು ನೆರವೇರುವುದಕ್ಕಾಗಿ ನಾವು ಕಾಯುತ್ತೇವೆ. So look at what the Bible is saying. ಈ ಸತ್ಯವೇದ ಏನ್ ಹೇಳ್ತದೆ ಎಂಬುದನ್ನು I ನೋಡಿಕೊಳ್ಳಿ. believe now, ಈಗ ನಾನು ನಂಬುತ್ತೇನೆ, but I am not yet reached there. I am waiting to go there. I am waiting to inherit the promise. ನಾನು ನಂಬುತ್ತೇನೆ, ಆದರೆ ಈಗ ನಾನು ಕಾಯ್ತಾ ಇದ್ದೇನೆ ಆ ಒಂದು ವಾಗ್ದಾನ ದೇಶಕ್ಕೆ ಪ್ರವೇಶಿಸುವುದಕ್ಕಾಗಿ. And we have this example of Abraham. ಅಬ್ರಹಾಮನ ಉದಾಹರಣೆಗಳು ನಾವು ನೋಡಿಕೊಳ್ಳುತ್ತೇವೆ. Why does the author of Hebrews ಇಬ್ರಿಯ give ಒಂದು- us the example of Abraham to inherit our promises? ಇಬ್ರಿಯ ಪತ್ರಿಕೆ ಬರೆದ ಬರಹಗಾರನು ಯಾಕೆ ಅಬ್ರಹಾಮನ ವಿಷಯದಲ್ಲಿ ಆ ವಾಗ್ದಾನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ? Let us go to Genesis chapter 12. ಆದಿಕಾಂಡ 12ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. We have the example of Abraham as the one who inherited the promise, and we need to follow in his footsteps. ಅಬ್ರಹಾಮನು ಎಲ್ಲ ಸ್ವಾಸ್ಥ್ಯವನ್ನು ಹೊಂದಿಕೊಂಡು ಆತನು ನಮಗೆ ಒಂದು ಉದಾಹರಣೆಯಾಗಿ ಆತನಿದ್ದಾನೆ. When was the promise given to Abraham? ಅಬ್ರಹಾಮನಿಗೆ ಯಾವಾಗ ವಾಗ್ದಾನ ಕೊಡಲ್ಪಟ್ಟಿತು? Genesis chapter 12. ಆದಿಕಾಂಡ 12ನೇ ಅಧ್ಯಾಯ. Now the Lord said unto Abraham, get out of your country, from your kindred, from your father's house, unto a land that I will show you. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. Abraham, come out of your country, separate yourself from your family. ಮತ್ತು ದೇವರು ಹೇಳ್ತಾ ಇದ್ದಾನೆ, ಅಬ್ರಹಾಮನೇ ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನೀನು ಬಾ. Abraham, when you do that, ಅಬ್ರಹಾಮನೇ ಇದನ್ನು ಮಾಡುವಾಗ these are the blessings I am going to bring in your life. ಈ ಎಲ್ಲ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ನಾನು And ನೆರವೇರಿಸುತ್ತೇನೆ. when you read verses right up to verse 3, 3ನೇ ವಚನದಿಂದ ಮುಂದೆ ನಾವು ಓದುವಾಗ from verse 1 to verse 3, you have 7 blessings of Abraham. 1ನೇ ವಚನದಿಂದ 3ನೇ ವಚನದವರೆಗೆ ನೋಡುವಾಗ 7 ಒಂದು ಅಬ್ರಹಾಮನಿಗೆ ಕೊಡಲ್ಪಟ್ಟ ಆಶೀರ್ವಾದ ನಾವು ನೋಡಿಕೊಳ್ಳುತ್ತೇವೆ. The number 7 in the Bible ಸತ್ಯವೇದದಲ್ಲಿ 7 ಒಂದು ಸಂಖ್ಯೆ ನಾವು ನೋಡುವಾಗ is complete blessing, ಅದು ಪರಿಪೂರ್ಣವಾದ ಆಶೀರ್ವಾದ, total blessing. ಸಂಪೂರ್ಣವಾದ When ಆಶೀರ್ವಾದ. God speaks a word, ದೇವರು ವಾಕ್ಯವನ್ನು when ಮಾತನಾಡುವಾಗ, God gives you a promise, ದೇವರು ನಿಮಗೆ ವಾಗ್ದಾನ ಕೊಡುವಾಗ He wants you to experience total 100%
blessing in your life. Amen. ನೀವು ಸಂಪೂರ್ಣವಾಗಿ 100ರಷ್ಟು ಆಶೀರ್ವಾದವನ್ನು ಅನುಭವಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. Sevenfold means Abraham, I am going to cover every area of your life. 7ರಷ್ಟು ಎಂಬುದಾಗಿ ನೋಡುವಾಗ ಅಬ್ರಹಾಮನ ಜೀವಿತದಲ್ಲಿ ಎಲ್ಲ ಸಂಗತಿಗಳನ್ನು ಆತನು I will ಮಾಡಲಿಕ್ಕಿದ್ದಾನೆ. cover your family. ನಿನ್ನ ಕುಟುಂಬವನ್ನು ನಾನು I will ಮುಚ್ಚಿಕೊಳ್ಳುತ್ತೇನೆ. cover your generation. ನಿನ್ನ ಸಂತತಿಯನ್ನು ನಾನು I ಕಾಯುತ್ತೇನೆ. will make you the father of nations. ಸಂಪೂರ್ಣ ಜನಾಂಗಕ್ಕೆ ನೀನು ತಂದೆಯಾಗಿ Whoever ಮಾಡುತ್ತೇನೆ. you bless, they will be blessed. ನೀನು ಯಾರನ್ನು ಆಶೀರ್ವದಿಸ್ತೇ ಅವರು Whoever ಆಶೀರ್ವದಿಸಲ್ಪಡುತ್ತಾರೆ. you curse, I will curse. ಯಾರನ್ನು ನೀನು ಶಪಿಸ್ತೇ ಅವರು I ಶಪಿಸಲ್ಪಡುತ್ತಾರೆ. will make your descendants like stars in the sky. ಮತ್ತು ಆಕಾಶದಲ್ಲಿ ನಕ್ಷತ್ರ ಹಾಗೆ ನಿನ್ನ ಸಂತತಿಯನ್ನು ನಾನು ಮಾಡುತ್ತೇನೆ. Abraham, through you all families of the earth shall be blessed. ಅಬ್ರಹಾಮನೇ ನಿನ್ನ ಮುಖಾಂತರ ಎಲ್ಲ ಕುಟುಂಬವು ಈ ಭೂಲೋಕದಲ್ಲಿ ಆಶೀರ್ವಾದ ಹೊಂದುತ್ತಾರೆ. Total sevenfold blessing in Abraham's life. ಅಬ್ರಹಾಮನ ಜೀವಿತದಲ್ಲಿ ಸಂಪೂರ್ಣ 7ರಷ್ಟು ಒಂದು ಆಶೀರ್ವಾದ. And this is what God is promising to him. ಇದೇ ದೇವರು ಆತನಿಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. What does the Bible say in verse 4? 4ನೇ ವಚನದಲ್ಲಿ ಸತ್ಯವೇದ ಏನು So ಹೇಳುತ್ತದೆ? Abraham departed. Just hear that. ಮತ್ತು ಅಬ್ರಹಾಮನು ಅಲ್ಲಿಂದ ಹೊರಟು ಹೋದನು. Amen. He heard the word. ಆತನು ವಾಕ್ಯ ಕೇಳಿಸಿಕೊಂಡನು. He got the promise. ಆತನು ವಾಗ್ದಾನ ಹೊಂದಿಕೊಂಡನು. It's not yet fulfilled. ಇನ್ನು ಅದು ಪರಿಪೂರ್ಣವಾಗಲಿಲ್ಲ. But Abraham obeyed. ಆದ್ರೆ ಅಬ್ರಹಾಮನಲ್ಲಿ ವಿಧೇಯನಾದನು. The key to receiving your promise is obedience. ನಿಮ್ಮ ಒಂದು ವಾಗ್ದಾನ ಹೊಂದಿಕೊಳ್ಳುವುದಕ್ಕಾಗಿ ಇರುವ ಬೀಗದ ಕೈ ಅದು ವಿಧೇಯತೆಯಾಗಿದೆ. Write it down. ಅದನ್ನು ಬರೆದುಕೊಳ್ಳಿರಿ. So Abraham departed as the Lord spoke to him. ಮತ್ತು ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಅಲ್ಲಿಂದ ಹೊರಟು ಹೋದನು. The moment God spoke, ದೇವರು ಹೇಳಿದ ತಕ್ಷಣವೇ by faith Abraham left. ನಂಬಿಕೆಯಿಂದ ಅಬ್ರಹಾಮನು ಅಲ್ಲಿಂದ ಹೊರಟು ಹೋದನು. Okay. So I told you how to inherit the promises of God. ಯಾವ ರೀತಿಯಾಗಿ ದೇವರ ಸ್ವಾಸ್ಥ್ಯನ ಹೊಂದಿಕೊಳ್ಳಬಹುದು? Obedience first. ಮೊದಲನೇದಾಗಿ ವಿಧೇಯತೆ. Not, oh God, I will do it later, I will do it tomorrow. Partial obedience is equal to disobedience. ಮತ್ತು ದೇವರೇ ಈಗೆಲ್ಲ ನಾಳೆ ಮಾಡ್ತೇನೆ ಆಮೇಲೆ ಮಾಡ್ತೇನೆ ಎಂಬುದಾಗಿ ಅಲ್ಲ, ಅದರ ಅವಿಧೇಯತೆ ನೋಡುವಾಗ ಅದು ಪಕ್ಷಪಾತವಾಗಿದೆ. How many of you received, you know the word we released for you for the wealth transfer? ಎಷ್ಟು ಜನ ನಿಮಗೆ ಗೊತ್ತಿದೆ ಸಂಪತ್ತಿನ ಒಂದು ವರ್ಗಾವಣೆ ಆಗಿದೆ, ಅದು ನಿಮಗಾಗಿ ಬಿಡುಗಡೆ ಆಗಿದೆ ಎಂಬುದಾಗಿ? Are you walking in obedience to that word? ಆ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೀತಾ ಇದ್ದೀರೋ? What are you doing for that promise to come to pass? ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ? So Abraham received the word ಅಬ್ರಹಾಮನು ವಾಕ್ಯವನ್ನು and he ಸ್ವೀಕರಿಸಿಕೊಳ್ಳುತ್ತಾನೆ. left his country, his people. ಆತನ ತನ್ನ ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು And the ಹೋಗುತ್ತಾನೆ. Bible says in verse 4, 4ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ, and Abraham was 75 years old. ಮತ್ತು ಅಬ್ರಹಾಮನು 75 ವರ್ಷದವನು ಆತನಾಗಿದ್ದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Amen. What age Abraham received? The ಅಬ್ರಹಾಮನು promise? ಯಾವ ಒಂದು ವಯಸ್ಸಿನಲ್ಲಿ ಆತನು ಹೊಂದಿಕೊಂಡನು? 75 years. 75 ವರ್ಷದವನು. When did the promise come to pass? ಯಾವಾಗ ವಾಗ್ದಾನ ನೆರವೇರಿತು? Bible ಓದ್ತಿರಲ್ಲ? When did it come to pass? ಯಾವಾಗ ಆ ವಾಗ್ದಾನ ನೆರವೇರಿತು? Say loudly. You know? ಯಾವಾಗ ನೆರವೇರ್ತೀರಿ ವಾಗ್ದಾನ? ಆ ವಾಗ್ದಾನ ಯಾವಾಗ ನೆರವೇರಿತು? I can't hear anyone. When did the promise come to pass? 100 years. ಆತನು 100 ವರ್ಷದವನಾದಾಗ. So 100 minus 75 is how much? 25. 100ರಲ್ಲಿ ಒಂದು 75 ನಾವು ಕಳೆಯುವಾಗ ಅಲ್ಲಿ 25 ಇರ್ತದೆ. Amen. Listen carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Promise given age 75. ವಾಗ್ದಾನ ಕೊಡುವಾಗ ಅಲ್ಲಿ ಆತನ ವಯಸ್ಸು 75 ವರ್ಷವಾಗಿತ್ತು. Promise obtained ಆ ವಾಗ್ದಾನವನ್ನು ಹೊಂದಿಕೊಳ್ಳುವಾಗ age 100. ಆತನ ವಯಸ್ಸು 100 ಆಗಿತ್ತು. Patiently waiting. ತಾಳ್ಮೆಯಿಂದ ಆತನ ಕಾಯ್ತಾ ಇದ್ದನು. How many years? ಎಷ್ಟು ವರ್ಷದವರೆಗೆ? 25 years. 25 ವರ್ಷದವರೆಗೆ. Are you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? ನನ್ನ ಜೋರಾಗಿ ಹೇಳಿ. Promise given 75 years. ವಾಗ್ದಾನವು 75 ವರ್ಷದಲ್ಲಿ ಕೊಡಲ್ಪಟ್ಟಿದೆ. Promise fulfilled. Say loudly. Promise fulfilled age 100. ವಾಗ್ದಾನವು 100 ವರ್ಷದಲ್ಲಿ ಪರಿಪೂರ್ಣವಾಯಿತು. ಅಂದ್ರೆ ಎಷ್ಟು ವರ್ಷ ಕಾದನ್ರಿ? ಆತನು ಎಷ್ಟು ವರ್ಷ ಅಲ್ಲಿ ಕಾಯ್ತಾ ಇದ್ದನು? 25 years. 25 ವರ್ಷದವರೆಗೆ. Faith at 75. ನಂಬಿಕೆಯಲ್ಲಿ 75 ವರ್ಷದಲ್ಲಿ ಆತನು ಹೊಂದಿಕೊಂಡನು. Patience till 100. ತಾಳ್ಮೆಯದು 100 ವರ್ಷದವರೆಗಿತ್ತು.
Now, I'm not telling you you have to wait that long. ನೀವು ಅಷ್ಟರವರೆಗೆ ಕಾಯಬೇಕೆಂಬುದಾಗಿ ನಿಮ್ಗೆ ನಾನು ಹೇಳ್ತಾ ಇಲ್ಲ. Okay. For God, in 25 days, He can do it. ಆಮೆನ್. 25 months, He can do it. Amen. ದೇವರು 25 ದಿನದಲ್ಲಿ 25 ತಿಂಗಳ ಒಳಗಡೆ ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. But have faith. ಆದ್ರೆ ನೀವು ನಂಬಿಕೆಯನ್ನು ಹೊಂದಿಕೊಳ್ಳಿರಿ. Faith one side. ನಂಬಿಕೆ ಒಂದು ಕಡೆಯಲ್ಲಿ. Patiently waiting. ತಾಳ್ಮೆಯಿಂದ ಕಾಯುವುದು. But the about Abraham's life. ಅಬ್ರಾಮನ ಜೀವಿತದಲ್ಲಿ He's enduring it, patiently enduring. ತಾಳ್ಮೆಯಿಂದ ಆತುರತೆಯಿಂದ ಆತನು ಕಾಯ್ತಾ ಇದ್ದಾನೆ. How is Abraham patiently enduring? ಹೇಗೆ ಅಬ್ರಾಮನು ತಾಳ್ಮೆಯಿಂದ ಆತನು ಕಾಯ್ತಾ ಇದ್ದಾನೆ? He took his nephew Lot with him. ಮತ್ತು ಆತನ ಸಹೋದರನಲ್ಲ ಲೋಟನನ್ನು ತೆಗೆದುಕೊಳ್ಳುತ್ತಾನೆ. Lot was with Abraham. ಲೋಟನು ಅಬ್ರಾಮನೊಟ್ಟಿಗೆ ಆತನು ಇದ್ದನು. And Lot and Abraham is patiently enduring Lot and his family. ಅಬ್ರಾಮ ಮತ್ತು ಲೋಟನು ಅವರೆಲ್ಲ ಕುಟುಂಬದವರಲ್ಲಿ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. Okay. The first thing Abraham did, ಮೊದಲೇ ವಿಷಯ ಅಬ್ರಹಾಮನು ಮಾಡಿರುವಾಗ he chose to walk in obedience. ಆತನು ವಿಧೇಯತೆಯಲ್ಲಿ ನಡೆಯುವುದನ್ನು ಆರಿಸಿಕೊಂಡನು. But what was he enduring patiently? ಆದ ತಾಳ್ಮೆಯಿಂದ ಯಾವುದಕ್ಕಾಗಿ ಆತನು ಕಾಯ್ತಾ There are many ಇದ್ದಾನೆ. unwanted things in Abraham's life. ಅಬ್ರಹಾಮನ ಜೀವಿತದಲ್ಲಿ ಬಹಳಷ್ಟು ಬೇಡವಾದ ವಿಷಯಗಳಲ್ಲಿ ಇದ್ದವು. And he had to cut off, he had to separate himself so that he can move closer to the promise of God. ಆ ಎಲ್ಲ ಸಂಗತಿಗಳನ್ನು ತೆಗೆದು ಹಾಕಿ ಅದನ್ನು ಬಿಟ್ಟು ದೇವರ ಹತ್ತಿರಕ್ಕೆ ಹೋಗಬೇಕಾಗಿತ್ತು. Now let's turn our Bibles to Hebrews 11 verse 8. ಇಬ್ರಿಯ ಪತ್ರಿಕೆ 11ನೇ ವಚನಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. Hebrews 11 verse 8. ಇಬ್ರಿಯ ಪತ್ರಿಕೆ 11ನೇ ವಚನ. By faith Abraham, when he was called to go out into a place which he should after receive for an inheritance, obeyed. Underline that word, obeyed. ವಿಧೇಯತೆ ಎಂಬುದಾಗಿ ನೋಡುವಾಗ ಅಲ್ಲಿ ನಾವು ಗೆರೆ ಹಾಕಿಕೊಳ್ಳೋಣ. Called to go. Underline that word, called to go. ಹೋಗಲಿಕ್ಕೆ ಕರೆಯಲ್ಪಟ್ಟನು. And he went not knowing where he is going. ಅದನ್ನು ಎಲ್ಲಿ ಹೋಗ್ತಾ ಇದ್ದಾನೆ ಎಂಬುದಾಗಿ ತಿಳಿಯದೆ ಆತನು ಹೋದನು. Amen. Listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Abraham received a promise, a call to leave his place and his family. ಅಬ್ರಾಮನಲ್ಲಿ ವಾಗ್ದಾನ ಹೊಂದಿಕೊಂಡು ತನ್ನ ಕುಟುಂಬ ತನ್ನ ಜನರನ್ನು ಬಿಟ್ಟು ಹೋಗುವ ಒಂದು ಸಂಗತಿಯನ್ನು ಆತನು ಹೊಂದಿಕೊಂಡನು. Leaving his family, ತನ್ನ ಕುಟುಂಬವನ್ನು ಬಿಟ್ಟು separated from his country, ಆತನ ದೇಶದಿಂದ ಬೇರ್ಪಡಿಸಲ್ಪಟ್ಟು separated from his people, ತನ್ನ ಜನರಿಂದ because ಬೇರ್ಪಡಿಸಲ್ಪಟ್ಟು God is going to give him a new family. ಯಾಕೆಂದ್ರೆ ದೇವರು ಆತನಿಗೆ ಹೊಸ ಕುಟುಂಬವನ್ನು God is ಕೊಡ್ತಾ going to ಇದ್ದಾನೆ. give him a new place. ದೇವರು ಆತನಿಗೆ ಹೊಸ ಸ್ಥಳವನ್ನು ಕೊಡ್ತಾ And ಇದ್ದಾನೆ. that is his inheritance. ಅದೇ ಆತನ ಸ್ವಾಸ್ಥ್ಯವಾಗಿತ್ತು. And the Bible says in verse 9, 9ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ. by faith Abraham sojourned in the land of promise as in a strange country, dwelling in tabernacles. Underline that word, tabernacles. Some of your Bibles may have tents. ಡೇರೆಗಳು ಎಂಬುದಾಗಿದೆ, ಅದನ್ನು ಗೆರೆ Dwelling in ಹಾಕಿಕೊಳ್ಳೋಣ. tabernacles with Isaac and Jacob, and heirs with him of the same promise. Read it in Kannada, please. ನಂಬಿಕೆಯಿಂದಲೇ ಅವನು ವಾಗ್ದಾನದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶಗಳಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. Amen. ಆಮೆನ್. You see, I'm trying to unlock some keys how to receive the promises of God. ಯಾವ ರೀತಿಯಾಗಿ ದೇವರ ವಾಗ್ದಾನಗಳನ್ನು ಹೊಂದಿಕೊಳ್ಳಬೇಕೆಂಬುದಕ್ಕೆ ಕೆಲವು ಬೀಗದಗಳನ್ನ ತೆರೀತಾ ಇದ್ದೇನೆ. Okay. Faith and patience are the keys. ನಂಬಿಕೆ ಮತ್ತು ತಾಳ್ಮೆ ಅದರ ಬೀಗದ ಕೈಯಾಗಿದೆ. Okay. Coming out of laziness is the key. ಸೋಮಾರಿತನದಿಂದ ಹೊರಗೆ ಬರುವುದು ಅದು ಒಂದು ಬೀಗದ ಕೈಯಾಗಿದೆ. Imitating or those who follow those who receive the promise, that is the key. ದೇವರ ವಾಗ್ದಾನವನ್ನು ಹೊಂದಿಕೊಂಡವರನ್ನು ಹಿಂಬಾಲಿಸುವುದು ಅದು ಒಂದು ಬೀಗದ ಕೈಯಾಗಿದೆ. But what was so different about Abraham receiving the promise? ಅಬ್ರಾಮನು ವಾಗ್ದಾನ ಹೊಂದಿಕೊಳ್ಳಿರುವಾಗ ಅದರ ಒಂದು ವ್ಯತ್ಯಾಸ ಅಥವಾ ಬೇರೆ ಏನಾಗಿದೆ? Verse 9. 9ನೇ ವಚನದಲ್ಲಿ The Bible says he sojourned in the land of promise as in a strange country, dwelling in tents. ಮತ್ತು ನಾವು ನೋಡುವಾಗ ಆತನು ನಂಬಿಕೆಯಿಂದಲೇ ವಾಗ್ದಾನ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಆತನಿದ್ದನು.
In the journeys of Abraham, ಅಬ್ರಾಮನ ಒಂದು ಪ್ರಯಾಣದಲ್ಲಿ he is moving from tent to tent. ಆತನು ಒಂದು ಡೇರೆಯಿಂದ ಇನ್ನೊಂದು ಡೇರೆಗೆ ಆತನು ಹೋಗ್ತಾ And ಇದ್ದಾನೆ. he is moving closer to the promise God gave to him. ದೇವರು ಕೊಟ್ಟಿರೋ ವಾಗ್ದಾನಕ್ಕೆ ಬಹಳ ಹತ್ತಿರವಾಗಿ ಆತನು ಹೋಗ್ತಾ What is the ಇದ್ದಾನೆ. secret in Abraham's life that he inherited the promises of God? ದೇವರ ವಾಗ್ದಾನವನ್ನು ಅಬ್ರಾಮನು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳುವುದಕ್ಕಾಗಿ ಆತನಲ್ಲಿ ರಹಸ್ಯಗಳು Turn your ಏನಾಗಿದ್ದವು? Bibles again to Genesis chapter 12. ಮತ್ತೆ ಆದಿಕಾಂಡ 12ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ನಾವು ತಿರುಗಿಸೋಣ. And we will read verse 7 and 8. 7 ಮತ್ತು 8ನೇ ವಚನ ಓದಿಕೊಳ್ಳೋಣ. Genesis 12, 7 and 8. ಆದಿಕಾಂಡ 12ನೇ ಅಧ್ಯಾಯ 7 ಮತ್ತು 8ನೇ ವಚನ. And the Lord appeared unto Abraham and said, Unto thy seed will I give this land. And there Abraham built an altar to the Lord who appeared unto him. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. Underline that word, Yagnavedi, altar. ಯಜ್ಞವೇದಿಗೆ ನಾವು ಗೆರೆ ಹಾಕಿಕೊಳ್ಳೋಣ. Abraham built an altar to the Lord. ಅಬ್ರಾಮನು ದೇವರಿಗಾಗಿ ಅಥವಾ ಯೆಹೋವನಿಗಾಗಿ ಆತನು ಯಜ್ಞವೇದಿಯನ್ನು ಕಟ್ಟಿದನು. And he removed from thence in verse 8 unto a mountain on the east of Bethel and pitched his tent, having Bethel on the west and Hai on the east. And there he builded an altar unto the Lord and called upon the name of the Lord. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. Amen. Amen. Just what we read in Hebrews 11 verse 9 and 10. Abraham pitched his tent. He moved from tabernacle to tabernacle. He moved, according to the word of the Lord, and he moved by pitching his tent wherever he went in his journeys. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಅಬ್ರಾಮನು ಯಾವ ರೀತಿಯಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತನ್ನ ಡೇರೆಯನ್ನು ತೆಗೆದುಕೊಂಡು ಅಲ್ಲಿ ಹಾಕಿ ಸ್ಥಾಪಿಸಿ ಆತನು ಯಾವ ರೀತಿಯಾಗಿ ಮುಂದೆ ಹೋದನೆಂಬುದಾಗಿ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ. What is so important about the altar? ವೇದಿಕೆಯ ವಿಷಯದಲ್ಲಿ ಏನದು ಪ್ರಾಮುಖ್ಯವಾಗಿದೆ? Why is Abraham in all his journeys making sure he has an altar before God? He is calling on God. He is connecting with God. ಅಬ್ರಾಮನ ಒಂದು ಪ್ರಯಾಣದಲ್ಲಿ ಯಾಕೆ ಆತನು ಯಾವಾಗಲೂ ದೇವರಿಗಾಗಿ ಯಜ್ಞವೇದಿಯನ್ನು ಮಾಡಿ ಆತನು ದೇವರನ್ನು ಕರೆದು ಆತನಿಗೆ ಮೊರೆ ಇಡುತ್ತಾ ಇದ್ದಾನೆ? Write this down. ಇದನ್ನು ಬರೆದುಕೊಳ್ಳಿರಿ. An altar ವೇದಿಕೆ ಎಂಬುದಾಗಿ ನೋಡುವಾಗ is the point of connection. ಅದು ಒಂದು ಸಂಪರ್ಕ ಅಥವಾ ಆತನೊಟ್ಟಿಗೆ ಕೂಡಿಕೊಳ್ಳುವುದಾಗಿದೆ. Connect ಆಗುವ ವಿಷಯ. ಆತನೊಟ್ಟಿಗೆ ಕೂಡಿಕೊಳ್ಳುವುದಾಗಿದೆ. For you to connect with your mobile from the satellite, what do you need? ಸ್ಯಾಟಲೈಟ್